ಹೌದು, ನನ್ನ ಲಗೇಜ್ ಸಮೇತ ಬಾ ಅಂದ್ಯಲ್ಲ. ನಾನು ನಿಮ್ಮನೇಲಿರೋದಕ್ಕೆ ವಸಂತ ಅವ್ರಿಗೆ ಏನ್ ಕಾರಣ ಹೇಳಿ? ನೀವೇನ್ ಹೇಳ್ಬೇಕು ಅಂದ್ರೆ, ಇಷ್ಟ ಹೇಳಿ ಆಂಟಿ, ಅರ್ಥ ಆಯ್ತಾ? ಅರ್ಥ ಆಯ್ತು. ಆದ್ರೆ ನಿನ್ನತ್ತೆ ನನ್ ಮಾತ್ ಕೇಳ್ತಾರ? ನಾನ್ ಹೇಳಿರೋ ಡೈಲಾಗ್ಸ್ನ ನೀವ್ ಹೇಳಿದ್ರೆ ನಮಗ್ ಬೇಕಾಗಿರೋ ಡೈಲಾಗ್ಸ್ನ ನಮ್ಮತ್ತೆ ಹೇಳ್ತಾರೆ. ಗ್ಯಾರಂಟಿ ನಂದು. ಓಕೆನಾ? ಸರಿ, ಇಡ್ತೀನಿ. ಏನೋ ಅನ್ಕೊಂಡಿದ್ದೆ, ಆದ್ರೆ ಐಶ್ವರ್ಯ ಬುದ್ಧಿವಂತನೆ. ಅವಳು ಬುದ್ಧಿವಂತಿಕೆನ ಬಳಸ್ಕೊಂಡು ನನ್ನ ಕೆಲಸ ಮಾಡ್ಕೋಬೇಕು. ಸ್ಪಾಂಜ್ ಬಾತ್ ಆದ್ಮೇಲೆ ತುಂಬಾ ಫ್ರೆಶ್ ಅಂತ ಅನಿಸ್ತಿದೆ ಅಣ್ಣ. ರೀ, ಕಷಾಯ. ನನ್ಗೇನು ಸೇರ್ತಾ ಇಲ್ಲ ಶ್ಯಾಮ. ಮಮ್ಮಿ ಕೊಟ್ಟಿರೋ ಸೂಪ್ ಕುಡಿಯೋಕಾಗ್ದೆ ಅದನ್ನು ಪಕ್ಕ ಇಟ್ಟಿದ್ದೀನಿ. ಇದು ಮಾಮೂಲಿ ಕಷಾಯ ಅಲ್ಲ ರೀ, ಬಾಯಿಗೆ ರುಚಿ ಕೊಡೋ ಆಯುರ್ವೇದ ಕಷಾಯ. ಕಷಾಯನಾ? ಹೌದು ರೀ. ಹೀಗ್ ಜ್ವರ ಬಂದು ತಿನ್ನೋಕೇನು ಆಗದೆ ಇದ್ದಾಗ ನಮ್ ಮನೇಲಿ ಈ ಕಷಾಯ ಮಾಡ್ಕೊಡ್ತಾರೆ. ಇದ್ರಲ್ಲಿ ತುಳಸಿ ದಳ, ದಾಲ್ಚಿನ್ನಿ ಚಕ್ಕೆ, ಲವಂಗ, ಬೆಲ್ಲ ಇದೆಲ್ಲ ಹಾಕಿರೋದ್ರಿಂದ ಒಳ್ಳೆ ರುಚಿ ಸಿಗತ್ತೆ ರೀ. ಸುಸ್ತು ಕಡಿಮೆ ಆಗಿ ಶಕ್ತಿ ಬರುತ್ತೆ. ಸ್ವಲ್ಪ ಕುಡಿದ್ ನೋಡಿ. ಕುಡಿಯೋ, ಪಾಪ ನಿನ್ಗೋಸ್ಕರ ಕಷ್ಟಪಟ್ಟು ಮಾಡ್ಕೊಂಬಂದಿದ್ದಾರೆ, ಕುಡಿಯೋ. ತುಂಬಾ ತುಂಬಾ ಚೆನ್ನಾಗಿದೆ ಅಣ್ಣ. ನೀವು ಸ್ವಲ್ಪ ಟೇಸ್ಟ್ ಮಾಡು. ಆಹಾ, ಅದ್ಭುತವಾಗಿದೆ. ಕಂದ ಅಖಿಲ್, ಸೂಪ್ ಕುಡಿತಿದ್ಯಾ ಕಂದ? ಸೂಪ್ ರುಚಿ ಗೊತ್ತಾಗ್ತಿಲ್ಲ ಅಂತಂದ್ಯಲ್ಲ, ಜ್ಯೂಸ್ ತಗೊಂಡ್ ಬಂದಿದ್ದೀನಿ. ಆಮೇಲೆ ಈ ಜ್ಯೂಸನ್ನು ಕುಡಿದ್ಬಿಡು, ಸ್ವಲ್ಪ ಸುಸ್ತು ಕಡಿಮೆ ಆಗುತ್ತೆ. ತಗೋ. ಸೂಪ್ ಬೌಲ್ ಅಲ್ಲೇ ಇದೆ, ಮತ್ತಿದೇನು? ಇದು ನೀವು ಮಾಡಿರೋ ಸೂಪ್ ಅಲ್ಲ ಮಮ್ಮಿ, ಶ್ಯಾಮ ಮಾಡಿರೋ ಕಷಾಯ. ತುಂಬಾ ರುಚಿಯಾಗಿ ಮಾಡಿದಾಳೆ. ಅಣ್ಣಂಗೂ ಕೂಡ ಶ್ಯಾಮ ಮಾಡಿರೋ ಕಷಾಯ ಇಷ್ಟ ಆಯ್ತು ಅಲ್ವಾ ಅಣ್ಣ? ಹೌದೌದು, ತುಂಬಾ ರುಚಿಯಾಗಿ ಮಾಡಿದ್ದಾಳೆ. din
ನಾನ್ ಮಾಡಿರೋ ಸೂಪ್ಗಿಂತ ಅವಳು ಮಾಡಿರೋ ಕಷಾಯ ಇಷ್ಟ ಆಯ್ತಾ ನಿಂಗೆ? ಅಖಿಲ್ನ ನನ್ನಿಂದ ದೂರ ಮಾಡೋಕ್ ನೋಡ್ತಿದ್ದಾಳ? ಮಾಡ್ತೀನಿ, ನಿನ್ಗೆ ಬುದ್ಧಿ ಕಲಿಸ್ತೀನಿ. ನಿಂತ್ಕೋ. ನೀನ್ ಯಾಕೆ ಬಂದೆ? ಇನ್ನು ನನ್ ಚಿಕ್ಕ ಸೊಸೆಗೆ ಏನ್ ಮಾಡ್ಬೇಕು ಅಂತಿದ್ಯಾ? ಏಯ್ ನೀನ್ ರೆಸ್ಟ್ ತಗೋ. ಇನ್ನು ಎಷ್ಟು ಮೋಸ ಮಾಡ್ಬೇಕು ಅಂತ ಬಂದಿದ್ಯಾ? ಇನ್ನು ಎಷ್ಟು ಅವಮಾನ ಮಾಡ್ಬೇಕು ಅನ್ಕೊಂಡಿದ್ಯಾ? ಜೊತೆಲಿ ಹುಟ್ಟದೇ ಇದ್ರು ಅಣ್ಣ ಅಂತ ಬಾಯಿ ತುಂಬಾ ಕರೆದಿದ್ದಕ್ಕೆ ಎಲ್ಲಾ ರೀತಿಯಲ್ಲೂ ನಿನ್ನ ಗೌರವ ಕೊಟ್ಟೆ. ನಿನ್ನ ನನ್ನ ಮನೆ ಹೆಣ್ಮಗಳು ಅಂತ ತಿಳ್ಕೊಂಡು ನೀನು ಕೊಡ್ಬೇಕಾಗಿರೋ ಮರ್ಯಾದೆಗಳನ್ನೆಲ್ಲ ಕೊಟ್ಟೆ. ಆದ್ರೆ ನೀನು ಈ ಮನೆ ಸೊಸೆ ವಿಷಯದಲ್ಲಿ ಮೋಸ ಮಾಡಿದೆ. ಇನ್ನು ಯಾವ ಮುಖ ಇಟ್ಕೊಂಡು ಈ ಮನೆಯಲ್ಲಿ ಕಾಲಿಡ್ತಿದ್ಯಾ? ತಪ್ಪು ಮಾಡಿದಕ್ಕಾಗಿ ಕ್ಷಮಿಸಿ ಅಂತ ಕೇಳೋಕ್ ಬಂದೆ ಅಣ್ಣ. ನನ್ನ ಸ್ವಂತ ಅಣ್ಣನ ಥರ ನಾನು ನಿಮ್ಮನ್ನ ಭಾವಿಸಿದ್ದೆ. ನಾನು ಹೀಗ್ಯಾಕೆ ಮಾಡ್ದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋತೀರಾ ಅನ್ನೋ ಆಸೆಯಿಂದ ಬಂದಿದ್ದೀನಿ ಅಣ್ಣ. ನಿಜಾನೇ, ನಾನು ಮಾಡಿದ್ದು ತಪ್ಪೆ. ಐಶ್ವರ್ಯ ಮಾತು ಕೇಳಿ ಹಾಗೆ ಶ್ಯಾಮನ ಕಳ್ಳಿ ಎಂದಿದ್ದು ನಿಜವಾಗ್ಲೂ ತಪ್ಪೆ. ಐಶ್ವರ್ಯ ಈ ರೀತಿ ಪ್ಲಾನ್ ಮಾಡಿದಾಗ ಇದು ತಪ್ಪು ಐಶ್ವರ್ಯ ಅಂತ ದೊಡ್ಡೋಳಾಗಿ ನಾನು ಹೇಳ್ದೆ ಇದ್ದಿದ್ದು. ಈ ಪ್ಲಾನ್ ಅಲ್ಲಿ ನಾನು ಸೇರ್ಕೊಂಡಿದ್ದು ಖಂಡಿತ 100ಕ್ಕೆ 100 ಪಾಲು ತಪ್ಪೆ. ಆ ತಪ್ಪನ್ನ ಮಾಡೋದಕ್ಕೆ ಒಂದ್ ರೀತಿ ಐಶ್ವರ್ಯ ಕಾರಣ ಇರಬಹುದು, ಆದ್ರೆ ಇನ್ನೊಂದ್ ರೀತಿಲಿ ನೋಡೋದಾದ್ರೆ ನಂದೇ ತಪ್ಪು. ಐಶ್ವರ್ಯ ಹೇಳ್ದಾಗ ಮಾಡಿದ್ರೆ ಶ್ಯಾಮ ವಿಷಯದಲ್ಲಿ ನಾನು ವಸಂತ ಅತ್ತಿಗೆ ಪಡ್ತಾ ಇರೋ ನೋವು ಕಡಿಮೆ ಆಗತ್ತೆ ಅಂತ ಆಸೆ ಪಟ್ಟೆ. ವಸಂತ ಅತ್ತಿಗೆಗೆ ಅದರಿಂದ ಸಂತೋಷ ಆಗತ್ತೆ ಅಂದ್ಕೊಂಡೆ. ಆದ್ರೆ ಅದರಿಂದ ಒಂದು ಹೆಣ್ಮಗುಗೆ ಅನ್ಯಾಯ ಆಗತ್ತೆ ಅಂತ ಆ ಕ್ಷಣದಲ್ಲಿ ಯೋಚನೆ ಮಾಡಲಿಲ್ಲ. ಅದಾದ್ಮೇಲೆ ಅರ್ಥ ಆಗಿದ್ದು ಶ್ಯಾಮ ವಿಷಯದಲ್ಲಿ ನಾನೆಷ್ಟು ತಪ್ಪು ಮಾಡಿಬಿಟ್ಟೆ ಅಂತ.
ಒಬ್ಳು ಹೆಣ್ಮಗುಗೆ ತಾಯಿ ಆಗಿದ್ದು ಇನ್ನೊಂದು ಹೆಣ್ಮಗು ವಿಷಯದಲ್ಲಿ ಎಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಅರ್ಥ ಆಯ್ತು. ಇದೇ ಪರಿಸ್ಥಿತಿ ನನ್ ಮಗಳಿಗೆ ಬಂದಿದ್ರೆ ನನ್ ಮಗಳ ಭವಿಷ್ಯ ಏನಾಗ್ತಿತ್ತು ಅಂತ ತುಂಬಾ ಭಯ ಆಯ್ತು ಅಣ್ಣ. ಅದಕ್ಕೆ ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಣ ಅಂತ ಬಂದೆ. ಶ್ಯಾಮನ ನಿಮ್ಮನ್ನ ಕ್ಷಮೆ ಕೇಳೋಣ ಅಂತ ಬಂದಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಣ್ಣ. ನನ್ನ ಕ್ಷಮಿಸಿ ಅಣ್ಣ. ಕಾಲ್ ಮೇಲ್ ಬಿದ್ದು ಕ್ಷಮೆ ಕೇಳೋದಲ್ಲ ನೀನ್ ಮಾಡ್ಬೇಕಾಗಿರೋದು. ಮನ್ಸಲ್ಲಿ ಅಂತ ಮೋಸ ವಂಚನೆ ಇಲ್ದಿರೋ ತರ ನಡ್ಕೋಬೇಕು. ಆಗ್ಲಿ ಅಣ್ಣ. ಇನ್ ಮೇಲೆ ಯಾರು ಹೇಳಿದ್ರು ಸರಿ, ಇಂಥ ಕುತಂತ್ರಗಳು ಮಾಡಬಾರ್ದು. ಯಾರಿಗಾಗಿ ಕೂಡ ಇಂಥ ಕೆಲಸಗಳು ಮಾಡಬಾರ್ದು. ಇಲ್ಲ ಅಣ್ಣ, ನಾನ್ ಮಾಡಲ್ಲ. ಇನ್ಯಾವತ್ತೂ ನನ್ನ ಜೀವನದಲ್ಲಿ ಇಂಥ ತಪ್ಪು ಮಾಡಲ್ಲ. ನಾನ್ ಬರ್ತೀನಣ್ಣ. ಬರ್ತೀನಿ ಅದ್ಗೆ. ಅದು ಅಣ್ಣ, ನನ್ಗೊಂದು ಚಿಕ್ಕ ಸಹಾಯ ಮಾಡ್ತೀರಾ? ಏನು? ಈ ತಿಂಗಳು ರೂಪಾರಾಣಿಗೆ ಬೆಂಗಳೂರಲ್ಲೇ ತುಂಬಾ ಪ್ರೋಗ್ರಾಮ್ಸ್ ಇದಾವೆ. ಪ್ರತಿ ಪ್ರೋಗ್ರಾಮ್ಗೂ ನಮ್ಮೂರಿಗೆ ಹೋಗಿ ಬರೋದು ಯಾಕೆ ಅಂತ ಈ ತಿಂಗಳು ಬೆಂಗಳೂರಲ್ಲೇ ಇರೋಣ ಅಂತ ಅನ್ಕೊಂಡಿದ್ದೀನಿ. ಅಯ್ಯೋ, ಈ ಊರಲ್ಲಿ ಪ್ರೋಗ್ರಾಮಾ? ಇಬ್ರು ಹೆಣ್ಮಕ್ಳೇ, ಹೋಟೆಲ್ ರೂಮಲ್ಲಿರೋದಕ್ಕೆ ಭಯ ಆಗತ್ತೆ. ನಿಮಗ್ ಗೊತ್ತಿರೋ ಯಾವ್ದಾದ್ರು ಗೆಸ್ಟ್ ಹೌಸ್ ಇದ್ರೆ ಹೇಳ್ತೀರಾ? ನಾವಲ್ಲೇ ಇರ್ತೀವಿ. ಹೊರಗಡೆ ಎಲ್ಲೋ ಗೆಸ್ಟ್ ಹೌಸ್ ಅಲ್ಲಿ ಯಾಕತ್ಗೆ? ನೀವಿಬ್ರು ಇಲ್ಲೇ ಇರ್ಬಹುದಲ್ಲ? ನಾನ್ ಅನ್ಕೊಂಡಿರೋ ಡೈಲಾಗೇ ಹೇಳಿದ್ರು, ನೋಡಿದ್ರಾ? ಹೌದು, ಎಲ್ಲೋ ಹೋಗಿ ಗೆಸ್ಟ್ ಹೌಸ್ ಅಲ್ಲಿ ಇರೋದು ಯಾಕೆ? ನಮ್ಮ ಔಟ್ ಹೌಸ್ ಅಲ್ಲೇ ಇರಿ. ತುಂಬಾ
ತುಂಬಾ ಥ್ಯಾಂಕ್ಸ್ ಅಣ್ಣ, ತುಂಬಾ ಥ್ಯಾಂಕ್ಸ್. ರೂಪರಾಣಿಗೂ ಬಾ ಅಂತ ಫೋನ್ ಮಾಡ್ಬಿಡ್ತೀನಿ. ಈ ತಿಂಗಳು ರೂಪರಾಣಿಗೆ ಬೆಂಗಳೂರಲ್ಲೇ ತುಂಬಾ ಪ್ರೋಗ್ರಾಮ್ಸ್ ಇದಾವೆ. ಈ ಊರಲ್ಲೇ ಪ್ರೋಗ್ರಾಮ್ ಒಪ್ಕೊಂಡಿದ್ದಾರೆ ಗೌರಮ್ನವರು. ಜೊತೆಗೆ ತುಂಬಾ ಪ್ರೋಗ್ರಾಮ್ಸ್ ಅಂತ ಹೇಳ್ತಿದ್ದಾರೆ. ನಾನು ಹೇಗ್ ಹೋಗೋದು, ಹೇಗ್ ಹಾಡೋದು? ಆ ಪ್ರೋಗ್ರಾಮಿಗೆ ಬರಲ್ಲ ಅಂತ ಅಮ್ಮವ್ರಿಗೆ ಹೇಳ್ಬೇಕು. ಹೇಗಾದ್ರೂ ಮಾಡಿ ಆ ಪ್ರೋಗ್ರಾಮ್ಸ್ ಕ್ಯಾನ್ಸಲ್ ಮಾಡೋಕ್ ಹೇಳ್ಬೇಕು. ಎಲ್ಲ ನೀನ್ ಅನ್ಕೊಂಡ್ ಹಾಗೆ ಈಸಿಯಾಗೆ ಈ ಮನೇಲಿ ಸೆಟ್ಲ್ ಆದೆ. ಹೇಳಿದ್ನಲ್ಲ, ನಾನ್ ಪ್ಲಾನ್ ಮಾಡಿದ್ರೆ ವರ್ಕ್ ಆಗತ್ತೆ ಅಂತ. ಶ್ಯಾಮನ್ ವಿಷಯದಲ್ಲೂ ಕೂಡ ನಮ್ ಪ್ಲಾನ್ ವರ್ಕೌಟ್ ಆಗ್ಬೇಕು. ಆ ಮಲ್ಲಿಕಾರ್ಜುನ್ನ ಮುಂದೆ ಇಟ್ಕೊಂಡು ಆ ಶ್ಯಾಮನ್ನ ದೂರ ಮಾಡಬೇಕು. ಹೌದು, ಯಾವ ಮಲ್ಲಿಕಾರ್ಜುನನಿಂದ ಶ್ಯಾಮ ಈ ಮನೆಗ್ ಬಂದ್ಲೋ ಅದೇ ಮಲ್ಲಿಕಾರ್ಜುನನಿಂದ ಶ್ಯಾಮ ಇಲ್ಲಿಂದ ಹೋಗ್ಬೇಕು. ಅದಕ್ಕೆ ನಾನು ಮಲ್ಲಿಕಾರ್ಜುನ್ನ ಟ್ರ್ಯಾಪ್ ಮಾಡಬೇಕು ಅಂದಿದ್ದು. ಅವನ್ ತಂಗಿನ ಬೇಡ ಅಂದು ಸುಂದರವಾಗಿರೋ ನನ್ನನ್ನ ಈ ಮನೆ ಸೊಸೆ ಮಾಡ್ಕೊಂಡ್ರು ಅಂತ ಶ್ಯಾಮನ್ನ ಈ ಮನೆ ಸೊಸೆಯಾಗಿ ಕಳಿಸಿ ಈ ಮನೆಯವ್ರಿಗೆ ಅವಮಾನ ಮಾಡಿದ್ರೆ ಆಗ ಅವನ್ ದ್ವೇಷ ತೀರತ್ತೆ ಅನ್ಕೊಂಡಿದ್ದಾನೆ ಆ ಮಲ್ಲಿಕಾರ್ಜುನ್. ಈಗ ನಾವು ಮಲ್ಲಿಕಾರ್ಜುನ್ನ ಅವನ್ ದ್ವೇಷ ತೀರಿಲ್ಲ ಅಂತ ನಂಬಿಸ್ಬೇಕು. ಒಂದ್ ವೇಳೆ ನಾವ್ ಹಾಗೆ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಾವೇನ್ ಹೇಳ್ತೀವೋ ಅದನ್ ಮಾಡ್ತಾನೆ ಆ ಮಲ್ಲಿಕಾರ್ಜುನ್. ಹೇಗ್ ನಂಬಿಸ್ತೀಯ ಅವನನ್ನ? ಹೇಗಂದ್ರೆ ಇಲ್ಲಿಗೆ ಯಾಕೆ ಬಂದೆ? ಟೀ ಕೊಡೋಣ ಅಂತ. ನೀವಿಬ್ರು ಇರೋದ್ ಗೊತ್ತಿರ್ಲಿಲ್ಲ, ಒಂದೇ ಟೀ ತಗೊಂಡ್ ಬಂದೆ. ತಗೊಳ್ಳಿ. ಬೇಕಾಗಿಲ್ಲ. ಅದು ರೂಪಾರಾಣಿ ಇನ್ನು ಬಂದಿಲ್ಲ, ಬರ್ತಾಳೆ. ಯಾವಾಗ ಬರ್ಬೇಕೋ ಅವಾಗ ಬರ್ತಾಳೆ. ಹೌದು, ರೂಪಾರಾಣಿ ಹತ್ರ ನಿನಗೇನ್ ಕೆಲ್ಸ? ಏನಿಲ್ಲ, ಈ ತಿಂಗಳು ತುಂಬಾ ಪ್ರೋಗ್ರಾಮ್ಸ್ ಒಪ್ಕೊಂಡಿದೀನಿ ಅಂದ್ರಲ್ಲ ನೀವು. ಹೌದು, ಅದಕ್ಕೆ ಅಷ್ಟು ಪ್ರೋಗ್ರಾಮ್ಸ್ ಅಲ್ಲಿ ಹಾಡೋದು ಅಂದ್ರೆ ಕಷ್ಟ ಆಗುತ್ತೇನೋ ಅಂತ. ನಿನಗ್ಯಾ ಕಷ್ಟ? ಆ ಹಾಡುಗಳನ್ನ ನೀನ್ ಹಾಡಕ್ ಹೋಗ್ತೀಯಾ?